ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ಕಾಗೆ ಬಂಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಿದು ಕಾಗೆ ಬಂಗಾರ? 2006ರಲ್ಲಿ ಸೂರ್ಯ ಅವರು ದುನಿಯಾ ಸಿನಿಮಾನ ಮಾಡ್ತಾರೆ. ಅಲ್ಲಿಂದ ಅವರು ದುನಿಯಾ ಸೂರ್ಯ ಆಗಿ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಜೊತೆಗೆ ಆ ಸಿನಿಮಾದ ಮೂಲಕ ವಿಜಯ್ ಅವರು ದುನಿಯಾ ವಿಜಯ್ ಆಗಿ ದೊಡ್ಡ ಮಟ್ಟದ ಪ್ರಸಿದ್ಧಿಯನ್ನು ಪಡಿತಾರೆ. ಅದಕ್ಕಿಂತಲೂ ಹಿಂದೆ ಇಬ್ಬರು ಬಹಳಷ್ಟು ಕೆಲಸಗಳನ್ನು ಮಾಡಿದರೂ ಸಹ ಇಬ್ಬರ ವೃತ್ತಿ ಜೀವನಕ್ಕೆ ದುನಿಯಾ ಅನ್ನುವಂತಹ ಸಿನಿಮಾ ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಡ್ತು. ಅಲ್ಲಿಂದ ದುನಿಯಾ ಬೇರೆ ಆಯಿತು. ದುನಿಯಾ ಸೂರ್ಯ ಅವರು ಹಾಗೂ ದುನಿಯಾ ವಿಜಯ್ ಅವರು ಇಬ್ಬರ ಕಾಂಬಿನೇಷನ್ ಬಂದಂತಹ ದುನಿಯಾ ಸಿನಿಮಾ 2006ರಲ್ಲಿ ನನಗೆ ನೆನಪಿರೋ ಹಾಗೆ ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ ದೊಡ್ಡ ಮಟ್ಟದ ಸಂಭ್ರಮವನ್ನು ನಾವು ನೋಡಿದ್ವಿ. ಶತದಿನೋತ್ಸವ ಕೂಡ ಸಿನಿಮಾ ಆಚರಿಸಿತ್ತು. ದೊಡ್ಡ ಮಟ್ಟದ ಕ್ರೌಡನ್ನು ಅದು ಪೂಲ್ ಮಾಡಿತ್ತು. ಇದರ ನಂತರ ದುನಿಯಾ ಸೂರ್ಯ ಅವರು ಹಾಗೂ ವಿಜಯ್ ಅವರು ಸಿನಿಮಾಗಳನ್ನು ಮಾಡ್ತಾ ಬಂದರು. ಜೊತೆಗೆ ಅವರದೇ ಆದಂತಹ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಅವರು ಸಂಪಾದಿಸ್ತಾ ಬಂದರು. ಯಾವಾಗ 2015ರಲ್ಲಿ ದುನಿಯಾ ಸೂರ್ಯ ಅವರು ಕೆಂಡ ಸಂಪಿಗೆ ಅನ್ನುವಂಥ ಸಿನಿಮಾನ ಮಾಡ್ತಾರೆ. ವಿಕ್ಕಿ ವರುಣ್ ಅವರು ಹಾಗೂ ಮಾನ್ವಿತಾ ಕಾಮತ್ ಅದಕ್ಕೆ ಮುಖ್ಯ ತಾರಾಗಣದಲ್ಲಿ ಬರ್ತಾರೆ. ಸಿನಿಮಾ ಎಷ್ಟು ಸಂಚಲನವನ್ನು ಕ್ರಿಯೇಟ್ ಮಾಡುತ್ತೆ ಅಂತಂದರೆ, ಕೆಂಡ ಸಂಪಿಗೆ ಅಂದಾಗ ಇವತ್ತಿಗೂ ಸಹ ಆ ನಾಯಕ ಮತ್ತು ಆ ನಾಯಕಿಯನ್ನು ಕೆಂಡ ಸಂಪಿಗೆಯ ನಾಯಕ ಹಾಗೂ ಕೆಂಡ ಸಂಪಿಗೆಯ ನಾಯಕಿ ಅಂತಲೇ ಗುರುತಿಸ್ತೀವಿ. ಅಂದರೆ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಆ ಟ್ರೇಡ್ ಮಾರ್ಕನ್ನು ಕ್ರಿಯೇಟ್ ಮಾಡುತ್ತೆ ಅಂತಂದರೆ ಆ ಎಲ್ಲ ಕ್ರೆಡಿಟ್ ಹೋಗಬೇಕಾಗಿದ್ದು ಒಬ್ಬ ರೈಟ್ರಿಗೆ ಹಾಗೂ ಒಬ್ಬ ನಿರ್ದೇಶಕನಿಗೆ, ಅದು ಸೂರ್ಯ ಅವರಿಗೆ ಮಾತ್ರ. ಈ ಒಂದು ವಿಚಾರಕ್ಕೆ ನಾವು ಕಾಗೆ ಬಂಗಾರವನ್ನು ಯಾಕೆ ಕನೆಕ್ಟ್ ಮಾಡ್ತೀವಿ ಅಂತಂದರೆ, ಕೆಂಡ ಸಂಪಿಗೆ ಸಿನಿಮಾದಲ್ಲಿ ಕಾಗೆ ಬಂಗಾರ ಅನ್ನುವಂತಹ ವಿಷಯ ಪ್ರಸ್ತಾಪ ಆಗುತ್ತೆ. ಅದರ ನಂತರ ಸೂರ್ಯ ಅವರು ಕಾಗೆ ಬಂಗಾರ ಸಿನಿಮಾವನ್ನು ಮಾಡ್ತಾರೆ ಎನ್ನುವಂತಹ ಸುದ್ದಿ ಕೂಡ ಬರುತ್ತೆ. ಅದರ ನಂತರ ಸೂರ್ಯ ಅವರು ಬ್ಯಾಕ್ ಟು ಬ್ಯಾಕ್ ಬೇರೆ ಸಿನಿಮಾಗಳನ್ನು ಮಾಡ್ತಾ ಬರ್ತಾರೆ. ಆದರೆ ಕಾಗೆ ಬಂಗಾರ ಯಾವಾಗ ಬರುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಜನ ಕಾಯ್ತಾ ಇದ್ದರು. ಆ ಕಾಗೆ ಬಂಗಾರ ಸಿನಿಮಾಗೆ ಈಗ ಅಧಿಕೃತವಾಗಿ ಚಾಲನೆ ಸಿಗುವಂತಹ ಸಾಧ್ಯತೆ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿದೆ. ವಿರಾಟ್ ಅವರು ಮತ್ತು ರಿತನ್ಯಾ ಅವರು, ದುನಿಯಾ ವಿಜಯ್ ಅವರ ಮಗಳು ರಿತನ್ಯಾ ಅವರು ಇದರಲ್ಲಿ ನಾಯಕಿಯಾಗಿ ಕಾಣಿಸ್ಕೋತಾ ಇದ್ದಾರೆ. ದುನಿಯಾ ಸೂರ್ಯ ಅವರು ಮಾತಾಡಿದಂತೆ ಕಾಗೆ ಬಂಗಾರ ಒಂದು ವಿಶೇಷವಾದಂತಹ ಸಿನಿಮಾ ಆಗುತ್ತೆ. ಜೊತೆಗೆ ಕೆಂಡ ಸಂಪಿಗೆಯಲ್ಲಿ ಪ್ರಸ್ತಾಪವಾದಂತಹ ಕಾಗೆ ಬಂಗಾರ ಅನ್ನುವಂತಹ ಆ ಒಂದು ಎಳೆ ಕಾಗೆ ಬಂಗಾರ ಸಿನಿಮಾದ ರೂಪದಲ್ಲಿ ಬರುತ್ತೆ ಅಂತಂದಾಗ ವೀಕ್ಷಕರು ಇದಕ್ಕಾಗಿ ಕಾಯ್ತಾರೆ. ಯಾಕೆಂದರೆ ಕನ್ನಡದಲ್ಲಿ ತುಂಬ ಸೃಜನಾತ್ಮಕವಾದಂತಹ ಕಥೆಗಳನ್ನು ಬರೆಯೋದ್ರ ಮೂಲಕ ತುಂಬ ಫ್ಯಾಂಟಸಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂತಹ ದುನಿಯಾ ಸೂರ್ಯ ಅವರಿಗೆ ಇದು ತುಂಬ ಪ್ರೀತಿಯ ಪ್ರಾಜೆಕ್ಟ್ ಆಗುತ್ತೆ. ಯಾವಾಗ ಒಂದು ಪ್ರಾಜೆಕ್ಟು ಅಂದರೆ ದುನಿಯಾ ಮಾಡುವಂತಹ ಸಮಯದಲ್ಲಿ ವಿಜಯ್ ಸರು ಮತ್ತು ಸೂರ್ಯ ಅವರು ಹೇಗೆ ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ರು, ಇಲ್ಲಿ ಕಾಗೆ ಬಂಗಾರದಲ್ಲಿ ಸೂರಿ ಸರ್ ಇರ್ತಾರೆ, ಇಲ್ಲಿ ವಿಜಯ್ ಸರ್ ಬದಲು ವಿಜಯ್ ಸರ್ ಮಗಳು ರಿತನ್ಯಾ ಇರ್ತಾರೆ. ಅಂದರೆ ಒಂದು ಪ್ರಯೋಗಾತ್ಮಕ ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಿನಿಮಾವನ್ನು ಮಾಡುವಂತಹ ನಿಟ್ಟಿನಲ್ಲಿ ಗೆದ್ದು ತೋರಿಸಿದಂತಹ ಇತಿಹಾಸ ಇರೋದು ಕನ್ನಡದ ಖ್ಯಾತ ನಿರ್ದೇಶಕರಾದಂತಹ ಸೂರ್ಯ ಅವರಿಗೆ ಮಾತ್ರ. ಹಾಗಿದ್ರೆ ಸೂರ್ಯವರ ಕಾಗೆ ಬಂಗಾರ ಸಿನಿಮಾ ಆದಷ್ಟು ಬೇಗ ಸಿದ್ಧತೆಯಲ್ಲಿ ತೊಡಗಿಸ್ಕೊಳ್ಳಿ. ಸಿನಿಮಾಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಡೇಟ್ಗಳನ್ನು ಕನ್ನಡ ಪಿಕ್ಚರ್ ನಿರಂತರವಾಗಿ ಕೊಡ್ತಾ ಹೋಗುತ್ತೆ. ವಿರಾಟ್ ಅವರಿಗೆ ಆಲ್ ದ ಬೆಸ್ಟ್, ರಿತನ್ಯಾ ಅವರಿಗೆ ಆಲ್ ದ ಬೆಸ್ಟ್. ಸೂರಿ ಸರ್, ಥ್ಯಾಂಕ್ ಯು ಸೋ ಮಚ್. ಕಾಗೆ ಬಂಗಾರ ಆದಷ್ಟು ಬೇಗ ಶುರು ಮಾಡಿ.